Welcome to Sanmargaha classes. 12th question of A Day in the Ashram. Suresh is dash MLA who is dash honest politician. So you have to fill in these blanks with the articles. Okay. So which are the articles? A, and the. ಈ ಮೂರರಲ್ಲಿ ಆರ್ಟಿಕಲ್ಸ್ ನ ನೀವು ಇಲ್ಲಿ ಫಿಲ್ ಮಾಡಬೇಕು ಬಿಟ್ಟ ಸ್ಥಳದಲ್ಲಿ. ಓಕೆನಾ ಮಕ್ಕಳೇ? ಸುರೇಶ್ ಈಸ್ ಡ್ಯಾಶ್ MLA ಹೂ ಈಸ್ ಡ್ಯಾಶ್ ಆನೆಸ್ಟ್ ಪೊಲಿಟಿಷಿಯನ್. So options are option A, the, option B, an, option C, A, the, and option D, the, an. The correct answer is option B, an and an. See here, why an and an is the correct answer. Suresh is the MLA who is a honest politician. ಇಲ್ಲ first of all, honest ಅಂತ ನಾವು ಪ್ರನೌನ್ಸ್ ಮಾಡ್ತೀವಿ ಅಲ್ವಾ? ಆನೆಸ್ಟ್. ಓಕೆ, ಹಾನೆಸ್ಟ್ ಅಂತ ಹೇಳೋದಿಲ್ಲ, ಇದು ಆನೆಸ್ಟ್. ಸೊ ಓ ಅಂತ ಬಂದಾಗ ಇಟ್ ಈಸ್ ಅ ಸೌಂಡ್ ಆಫ್ ಅ ವೋವೆಲ್ ಓ. ಓಕೆ, ಸೊ ಆನೆಸ್ಟ್ ಹಿಂದ್ಗಡೆ ಯಾವಾಗ್ಲೂ ಆನ್ ಅನ್ನ ನೀವು ಯೂಸ್ ಮಾಡಬೇಕು ಮಕ್ಕಳೇ. ಓಕೆನಾ? ಸೊ ಇವಾಗ ಎರಡು ಆಪ್ಷನ್ ಸಿಗತ್ತೆ ನಿಮ್ಗೆ. ಈಗ ಎ ಅನ್ನೋದು ಬರೋದಿಲ್ಲ, ದ ಅನ್ನೋದು ಬರೋದಿಲ್ಲ. ದ ಆನೆಸ್ಟ್ ಪೊಲಿಟಿಷಿಯನ್ ಅಲ್ಲ. ಸೊ ಆನ್ ಆನೆಸ್ಟ್ ಪೊಲಿಟಿಷಿಯನ್ ಅಂತ ಗೊತ್ತಾಯ್ತು ಅಲ್ವಾ? ಸೊ ಆಪ್ಷನ್ ಎ ಅಂಡ್ ಆಪ್ಷನ್ ಸಿ ಆರ್ ರೂಲ್ಡ್ ಔಟ್. ನೌ ಯು ಹ್ಯಾವ್ so option B and option D is left with you. Okay, so an honest politician, but Suresh is MLA ಅಂತ ನಾವು ಯೂಸ್ ಮಾಡ್ತೀವಿ. EM. ಸೊ EM ಕೂಡ ಒಂದು ವೊವೆಲ್ ಇಂದ ಸ್ಟಾರ್ಟ್ ಆಗೋದು ಇ. ಓಕೆ, ಎಂ ಅನ್ನೋದು. ಸೊ ಸುರೇಶ್ ಈಸ್ ಆನ್ MLA, ಒಬ್ಬ MLA ಆತ. ಹೂ ಈಸ್ ಆನ್ ಆನೆಸ್ಟ್ ಪೊಲಿಟಿಷಿಯನ್ ಅಂತ ಬರುತ್ತೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆನಾ? ಯಾಕೆ ಆಪ್ಷನ್ ಬಿ ರೈಟ್ ಆನ್ಸರ್ ಅನ್ನೋದು ಇವಾಗ ಗೊತ್ತಾಯ್ತು. ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ ಇದು, ನೀವು ಕೇಳಬಹುದು. MLA ಅನ್ನೋದು ಎಂ ಇಂದ ಸ್ಟಾರ್ಟ್ ಆಗತ್ತೆ, ಆನೆಸ್ಟ್ ಅನ್ನೋದು ಎಚ್ ಇಂದ ಸ್ಟಾರ್ಟ್ ಆಗುತ್ತೆ. ವೈ ಶುಡ್ ವಿ ಯೂಸ್ ಆನ್ ಅಂತ? ಓಕೆ, ಸೊ ಇಲ್ಲಿ ಏನಂತಂದ್ರೆ ಆನೆಸ್ಟ್ ಅನ್ನೋದನ್ನ ನಾನು ಆಗ್ಲೇ ಹೇಳಿದಾಗೆ ಓ ಅಂತ ನಾವು ಓವೆಲ್ ಸೌಂಡ್ ಅನ್ನ ಪ್ರೊನೌನ್ಸ್ ಮಾಡ್ತೀವಿ. ಎಂ ಅನ್ನೋದನ್ನ MLA ಓಎಲ್ ಸೌಂಡ್ ಅನ್ನ ಪ್ರೊನೌನ್ಸ್ ಮಾಡೋದ್ರಿಂದ ನಾವು MLA ಅನ್ನೋಕ್ಕಾಗಲ್ಲ. ಓಕೆನಾ? ಆನ್ MLA. ಎ ಆನೆಸ್ಟ್ ಅಂತ ಯೂಸ್ ಮಾಡಕ್ಕಾಗಲ್ಲ, ಆನ್ ಆನೆಸ್ಟ್. ಸುರೇಶ್ ಈಸ್ ಆನ್ MLA ಹೂ ಈಸ್ ಆನ್ ಆನೆಸ್ಟ್ ಪೊಲಿಟಿಷಿಯನ್. ಓಕೆ, ಥ್ಯಾಂಕ್ ಯು.